ಇವತ್ತು ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಯನ್ನ ಬೆಂಗಳೂರಿಂದ ಮೈಸೂರಿಗೆ ಹಮ್ಮಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲೇಬೇಕು ಅನ್ನುವಂತಹ ಪಣತೊಟ್ಟು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ನಡುವೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ನೇರವಾಗಿ ಡಿ.ಕೆ ಸಹೋದರರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಾಜಿ ಸಂಸದರು ಆಗಿರುವಂತಹ ಡಿ.ಕೆ ಸುರೇಶ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಡಿ.ಕೆ ಸುರೇಶ್ ಅವರೇ, ಇವತ್ತು ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಆರಂಭ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನೋಡಿ, ಅವರ ಭ್ರಷ್ಟಾಚಾರಗಳನ್ನು ಮುಚ್ಚಾಕೊಳ್ಳಿಕ್ಕೆ, ಅವರ ನಾಯಕರನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಜನರಿಗೆ ತಪ್ಪು ಸಂದೇಶವನ್ನು ಕೊಡುವಂಥದ್ದು, ಸುಳ್ಳನ್ನು ಹೇಳಿ ಏನೋ ಒಂದು ಬದಲಾವಣೆಯನ್ನು ತೋರಿಸ್ಬೇಕು, ನಾವೇನೋ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ವಿಚಾರಗಳನ್ನು ಕೂಡ ಸಾರ್ವಜನಿಕರ ಮುಂದೆ ಇಡ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಯಾವುದೇ ವಿಚಾರಗಳಿದ್ರೂ ಕೂಡ ಪಾರದರ್ಶಕವಾಗಿದ್ದಾರೆ. ತನಿಖೆಯಿಂದ ಯಾರೇ ತಪ್ಪಿತಸ್ಥರಾದರೂ ಕೂಡ ಅವ್ರ ಮೇಲೆ ಕ್ರಮ ತಗೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಸಿದ್ದರಾಮಯ್ಯವರು ಪಾದಯಾತ್ರೆ ಮುಗಿಯೋದ್ರೊಳಗಡೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಮಾತುಗಳನ್ನ ಬಿಜೆಪಿ ಜೆಡಿಎಸ್ ನಾಯಕರು ಆಡ್ತಾ ಇದ್ದಾರೆ. ಅವರು ಸುಮ್ಮನೆ ಅವರ ಕಾರ್ಯಕರ್ತರಿಗೆ ಉರ್ದುಂಬಿಸೋಕ್ಕೋಸ್ಕರ, ಜನರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. 136 ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದಾರೆ, ಸಿದ್ದರಾಮಯ್ಯನವರ ಜೊತೆ ಇದ್ದಾರೆ. ಇದರಲ್ಲಿ ಯಾವುದೇ ಹಗರಣಗಳಿಲ್ಲ. ಈ ಬಿಜೆಪಿ ಅವರ ಹಗರಣ ಮೂಢ ಹಗರಣ ಅಂತ ಅಂದರೆ ಕಾಂಗ್ರೆಸ್ ಹಗರಣ ಅಲ್ಲ, ಬಿಜೆಪಿಯ ನಾಯಕರುಗಳ ಹಗರಣ. ಅದು ಆ ಹಗರಣವನ್ನು ಬಿಚ್ಚಿಡುವಂಥ ಕೆಲಸ ರಾಜ್ಯ ಜನಕ್ಕೆ ನಾವು ಮಾಡ್ತೀವಿ. ಸರಿ, ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಈಗ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದ ಮೇಲೆ ಬರೀ ಭ್ರಷ್ಟಾಚಾರದಲ್ಲೇ ತೊಡಗಿದೆ, ಎಲ್ಲವೂ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಂತ್ರಿ ಆದಮೇಲೆ ಅಂಗಡಿ ಓಪನ್ ಆಗೋಗಿದೆ ದೆಹಲಿನಲ್ಲಿ. ಉಕ್ಕು ಇಲಾಖೆನಲ್ಲಿ ಇರೋದವ್ರದ್ದು ಕೈಗಾರಿಕೆ, ಭಾರಿ ಕೈಗಾರಿಕೆನಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಯಾರ್ಯಾರ ಅಂಗಡಿ ಯಾವ್ಯಾವ ರೂಮಲ್ಲಿ ನಡೀತಾ ಇದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಸರ್, ಮುಖ್ಯವಾಗಿ ಡಿ.ಕೆ ಸಹೋದರರು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇಟ್ಕೊಂಡಿದ್ದವರು ಇವತ್ತು ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇಟ್ಕೊಂಡಿದ್ದವರು ಜಮೀನ, ಸರ್ಕಾರಿ ಜಮೀನು ಬೇಕು ಅಂತೇಳಿ ಅರ್ಜಿ ಹಾಕೊಂಡಿದ್ದವ್ರು ಯಾರು ಅಂತೇಳಿ ರಾಜ್ಯ ಜನಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿ. ಈಗ ಆಸ್ತಿ ಬಗ್ಗೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಬಿಡದಿಯಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಏನು ಪ್ರಸ್ತಾಪ ಮಾಡಿದರೆ ಅದನ್ನು ನಾನು ಕೂಡ ಅವ್ರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕೇಂದ್ರದಲ್ಲಿ ಅಲ್ಲಿ ನಾನು ಕೊಟ್ಟಿದ್ದೀನಿ ದಾಖಲೆಗಳನ್ನ ಅಂತ ಹೇಳ್ತಿದ್ದಾರೆ. ದಾಖಲೆ ಕೊಟ್ಟಿದ್ರೆ ಕೊಡ್ಲಿ, ನಾವು ನಮ್ಮ ಹತ್ರನೂ ಇರೋ ದಾಖಲೆಗಳನ್ನ ಅದೇ ತನಿಖಾ ಸಂಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಅವರ ರೀತಿ ನಾನು ಬದುಕಿಲ್ಲ, ನಾವು ಆ ಥರ ಸಂಪಾದನೆಯೂ ಮಾಡಿಲ್ಲ, ಬೇಕಾದ್ರೆ ಏನೇ ದಾಖಲೆಗಳಿಂದ್ರೆ ಕೊಡ್ಲಿ, ಅವ್ರದೇ ಸರ್ಕಾರ ಇದೆ ಅಂತ ಸವಾಲು ಹಾಕಿದ್ದಾರೆ. ಖಂಡಿತ ಅವ್ರು ಹೇಳಿ, ಮುಂದುವರಿಲಿ, ಅದೇ ರೀತಿ ಮುಂದುವರಿಲಿ, ಬಿಡುಗಡೆ ಆಗುತ್ತೆ. ಅಲ್ಲ, ಬಿಡದಿಯಲ್ಲೇ ಬಂದು ಉತ್ತರ ಕೊಡ್ತಾರಂತೆ ನಿಮಗೆ. ಬಿಡದಿಲ್ ಬೇಕೋ, ರಾಮನಗರದಲ್ಲಿ ಬೇಕೋ, ಬೆಂಗಳೂರಲ್ಲಿ ಬೇಕೋ, ದೆಹಲಿಲಿ ಬೇಕೋ, ಎಲ್ಲಿ ಬೇಕಾದ್ರೂ ಕೊಡೋಣ ರೀ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತಾರೆ? ಕೊಡೋಣ, ಅದಕ್ಕೇನಿಲ್ಲ. ಅವ್ರದ್ದು ಏನೇನಿದೆ ಎಲ್ಲ ಕೊಡೋಣ, ತೋರ್ಸೋಣ. ರಾಜ್ಯ ಜನಕ್ಕೆ ಏನಾರ ನಾವು ತೋರಿಸಲೇಬೇಕು ಅನ್ನೋದಿದ್ರೆ ತೋರ್ಸೋಣ. ಖಂಡಿತ ಕುಮಾರಸ್ವಾಮಿ ಅವರಿಗೆ ಡಿ.ಕೆ ಸಹೋದರರ ಮೇಲೆ ಅಷ್ಟು ಈ ಅಸಮಾಧಾನ, ಆಕ್ರೋಶ ಇರೋದು. ಅವ್ರಿಗೆ ಆಕ್ರೋಶ ಅಲ್ಲ, ಪ್ರೀತಿ ಜಾಸ್ತಿ. ತುಂಬಾ ಪ್ರೀತಿನೇ ಇದೆ ಸರ್, ಬಹಳ ಪ್ರೀತಿ. ಯಾಕೆ ಸರ್ ಅಷ್ಟೊಂದು ಪ್ರೀತಿ? ಗೊತ್ತಿಲ್ಲ, ನೀವೇ ಕೇಳಬೇಕ್ರಿ, ಮಾಧ್ಯಮ ಸ್ನೇಹಿತರೆ ಕೇಳಬೇಕು, ಪ್ರೀತಿ ಯಾಕಪ್ಪ ಜಾಸ್ತಿ ನಿಮ್ಗೆ ಅಂತ. ಸರ್, ನಿಮ್ಮ ವಿರುದ್ಧನೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಇನ್ಮೇಲೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಪ್ಪ, ಮೊದ್ಲಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕುಮಾರಸ್ವಾಮಿನ ಇವತ್ತಿಂದಲ್ಲ, ಕುಮಾರಸ್ವಾಮಿನ ಕುಮಾರಸ್ವಾಮಿ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೆ ದೇವೇಗೌಡರ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ನಾವು. ಗೊತ್ತಾಯ್ತಲ್ಲ, ಅವತ್ತು ಎದುರಲಿಲ್ಲ, ಇವತ್ತು ಎದುರುವಂಥ ಪ್ರಶ್ನೆ ಇಲ್ಲ, ನೋಡ್ತೀವಿ. ಸರ್, ಹೆಗಡೆಯವ್ರ ಕಾಲದಲ್ಲೇ ರಘುಪತಿ ಭಟ್ ಅವ್ರ ಮೂಲಕ ನೀವು ದುಡ್ಡು ಮಾಡಿದಿರಿ ಅಂತ ಹೇಳ್ತಿದ್ದಾರೆ. ಎಲ್ಲ ಆಮೇಲೆ ಹೇಳೋಣ ಬಿಡ್ರಿ. ರಘುಪತಿ ಭಟ್ಟ, ಇನ್ನೊಬ್ಬ ಭಟ್ಟ, ಇವನೇ ತಾನೆ. ಕುಮಾರಸ್ವಾಮಿದೇನು ಅಂತ ಹೇಳೋಣ ಬಿಡ್ರಿ ಕುಮಾರಸ್ವಾಮಿಗೆ. ಸರ್, ಬಿಜೆಪಿ ಜೆಡಿಎಸ್ ನಾಯಕರು ಅಬ್ಬರಿಸ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಏನಾದರೂ ನಡುಕ ಶುರುವಾಗಿದೆಯಾ ಅಂತ ಕೇಳ್ತಿದ್ದಾರೆ. ಬಿಜೆಪಿಗೆ ಜೆಡಿಎಸ್ಗೆ ನಡುಕ ಶುರು ಆಗಿರೋದಕ್ಕೆ ಪಾದಯಾತ್ರೆ. ಸೊ ಇದಿಷ್ಟು ಕೂಡ ಮಾಜಿ ಸಂಸದರಾಗಿರುವಂತಹ ಡಿ.ಕೆ ಸುರೇಶ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.